ರಿಪ್ಲೈ ಬೇಕಿತ್ತಲ್ಲ ರಿಪ್ಲೈ. ಅವೇನ್ ಕಡ್ಲೆ ರಿಪ್ಲೈ ಓಕೆ, ಹಾಯ್, ಹಲೋ, ನಮಸ್ತೆ ನಿಮ್ಮೆಲ್ಲರಿಗೂ. ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ಇನ್ನು ಸ್ವಲ್ಪ ಹೊರಗೆ ಹೋಗ್ಲಿಕ್ಕುಂಟು. ಇದೇ ಇನ್ವಿಟೇಷನ್ ಕೆಲಸನೇ, ಆಚೆ ಈಚೆ ಕೊಡಲಿಕ್ಕುಂಟು ಸ್ವಲ್ಪ. ಇವತ್ತು ದೂರ ಹೋಗೋದು, ಮುನ್ಕೂರು, ನನ್ನ ಅಪ್ಪನ ಫ್ಯಾಮಿಲಿ ಸೈಡು. ಅಲ್ಲಿ ಹೋಗಿ ಇನ್ವಿಟೇಷನ್ಸ್ ಕೊಟ್ಟು ಮತ್ತು ವಾಪಸ್ ಬರೋದು ಅಷ್ಟೇ. ಆ್ಯಂಡ್ ದೆನ್ ಕೊಟ್ಟಾದಮೇಲೆ ಬರ್ತೀವಲ್ಲ ಹೇಗೋ. ಆ್ಯಂಡ್ ಇವತ್ತು ಒಂದು ರೆಸಿಪಿನ ಮಾಡುವ ಅಂತ, ವಿಚ್ ಈಸ್ ಪತ್ರೊಡೆ ಒಂದು ಮಾಡುವ ಅಂತ. ವಾಪಸ್ ಬಂದು ಎಲೆ ಎಲ್ಲ ತಗೊಂಬಂದು ಸ್ಟಾರ್ಟ್ ಮಾಡಬೇಕು. ಓಕೆ, ಸಿಗ್ತೀನಿ ಸ್ವಲ್ಪ ಹೊತ್ತಾದಮೇಲೆ. ರೆಡಿ ಆಗಬೇಕು, ರೆಡಿಯಾಗಿ ಮತ್ತೆ ಸಿಗ್ತೀನಿ. ಓಕೆ, ಸೊ ಮನೆ ನಂಬರ್ 1 ಆ್ಯಂಡ್ ಬ್ರೇಕ್ಫಾಸ್ಟ್ ಇಸ್ ಡನ್. ಹೋಗ್ಬೋದೀಗ. 2 hours later. ಹಾಗೆ ಗೈಸ್, ನಾವಿಲ್ಲಿ ನಮ್ಮದು ಊಟ ಆಯಿತು. ಇಲ್ಲಿ ಹಂದಿಗಳನ್ನೆಲ್ಲ ಸಾಕ್ತಾರೆ, ಅದು ನೋಡ್ಲಿಕ್ಕೆ ಬಂದಿದೆ. ಒಂದು ನಿಮಿಷ ತೋರಿಸ್ತೇನೆ. ಕಾಣಿಸ್ತುಂಟಾ? ಬ್ಲ್ಯಾಕ್ ಕಲರ್. ಇಲ್ಲಿ ಸಣ್ಣ ಸಣ್ಣದಿದೆ, ಆಚೆ ಸೈಡ್ ದೊಡ್ಡದಿರೋದು. ಒಂದು ನಿಮಿಷ ತೋರಿಸ್ತೇನೆ. ಅಲ್ಲಿ ನೋಡಿ, ಕೋಳಿಯನ್ನು ಮೊಟ್ಟೆ ಇಟ್ಟಿದೆ. ಶೇ, ಅದೆಲ್ಲ ಗೂಡು ಓಪನ್ ಇದ್ದರೆ ಈ ಥರ ಕೈ ಹಾಕಿ ತೆಗಿತಿದ್ದೆ. ಮತ್ತೆ ಫೋನ್ ತಗೊಳ್ಪಟ್ಟದ್ದು ಜಾಸ್ತಿ. ಹಾಗೆ ಈಗ ಸದ್ಯಕ್ಕೆ ಎಷ್ಟು ಮನೆ ಆಯಿತು? 3 ಮನೆ. ಹೌದು, ಯಾ. ಓಕೆ, ನಾನು ಹಿಂದೆ ಕೂತಿದ್ದೀನಿ ಈಗ. ಯಾಕೆಂದರೆ ನಮಗೆ ನಮ್ಮ ಗೈಡ್ ಬರ್ತಿದ್ದಾರೆ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ. ಮನೆ ಹುಡುಕಿ ಸಾಕಾಯಿತು. ಅಷ್ಟು ಜಾಗ ಗೊತ್ತಿಲ್ಲ ಎಲ್ಲಿ ಅಂತ, ಸೊ ಕಷ್ಟ ಆಗ್ತುಂಟು ಸ್ವಲ್ಪ ಆಚೆ ಈಚೆ ಹೋಗ್ಲಿಕ್ಕೆ. ಆ್ಯಂಡ್ ಪೆಗ್ ತೋರಿಸುವ ಬಿರ್ಧದಲ್ಲಿ ನನ್ನ ಫೋನ್ ಕೆಳಗೆ ಬಿತ್ತು. ಇದೇ ಫೋನ್ ಕೆಳಗೆ ಬಿತ್ತು. ನಾನು ಗೇಟ್ ಓಪನ್ ಮಾಡಿದ್ರು ಅವರು, ಅದು ಸಡನ್ನಾಗಿ ಮುಂದೆ ಬಂದ. ನನಗೆ ಹೆದರಿಕೆ ಆಯಿತು. ಅದು ಮೇನ್ ಪ್ರಾಬ್ಲಮ್ ಇಸ್ ನನ್ನ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಇಲ್ಲ, ಖಾಲಿ ಕವರ್ ಮಾತ್ರ ಉಂಟು. ಸ್ಕ್ರೀನ್ ಗಾರ್ಡ್ ಹಾಕಿದ್ದೆ ಮೊದಲು. ಗಾಡ್ ಬ್ಲೆಸ್ ಯು ಒಮ್ಮೆ. ಏನು ಹೇಳ್ತಿದ್ದೆ, ಸ್ಕ್ರೀನ್ ಗಾರ್ಡ್ ಹಾಕಿದ್ರು, ಆದರೆ ಅದು ಸ್ವಲ್ಪ ಕ್ರ್ಯಾಕ್ ಬಂತಂದ ತೆಗ್ದಾಕಿದ್ದು. ಒಳ್ಳೆದಾಯಿತು, ನನ್ನ 4 ಸರಿ ಇದೆ ಇವತ್ತು. ಈ ಮೊಬೈಲಿಗೆ ಏನು ಡ್ಯಾಮೇಜ್ ಆಗಲಿಲ್ಲ. ಇಲ್ಲಾಂದರೆ ಎಲ್ಲ ರಾಮಾಯಣ ಮಹಾಭಾರತ ಎಲ್ಲ ಪ್ರದರ್ಶನ ಆಗ್ತದೆ ನನ್ನ ಮುಂದೆ. ಹೀಗೆ ಹೆಡಿಂಗ್ ಟುವರ್ಡ್ಸ್ ನೆಕ್ಸ್ಟ್ ಡೆಸ್ಟಿನೇಷನ್. ಈಗ ಗೊತ್ತಿಲ್ಲ ಎಲ್ಲಿ ಹೋಗೋದಂತ. ಗುಡ್ ನ್ಯೂಸ್, ನನಗೆ ಗುಡ್ ನ್ಯೂಸ್ ಎಂತ ಗೊತ್ತಾ? ಎಲ್ಡನಿಗೆ ದೊಡ್ಡ ಪಿಂಪಲ್ ಆಗಿದೆ ಮುಖದಲ್ಲಿ. ತೋರಿಸಿ ಎಲ್ಡನ. ಇಲ್ಲಿ, ಅದು ಕೂಡ ಇಲ್ಲೇ ಇಷ್ಟು ದೊಡ್ಡ ಪಿಂಪಲ್ ಆಗಿದೆ. ನಂಗೆ ಭಾರಿ ಖುಷಿ ಆಯ್ತು ಅದು ಪಿಂಪಲ್ ನೋಡಿ. ಯಾಕೆ ಅಂತ ಗೊತ್ತಿಲ್ಲ.
ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಿದ್ದೀವಿ. ಬಿಕಾಸ್ ಮೆಲ್ಲ 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 ಮೆಲ್ಲ. ಓ ಓಕೆ, ಏನು ಹೇಳ್ತಿದ್ದೆ ಅಲ್ಲ, ಮರ್ತೋಯ್ತು. ನೆನಪಾದ್ಮೇಲೆ ಹೇಳ್ತೀನಿ. ನೆನಪು ಬಂತು. ಬಿಕಾಸ್ ಗಾಡಿ ಬರೋದಿಲ್ಲ. ಆ್ಯಂಡ್ ನಾನು ಎಂತ ಮೆಲ್ಲ ಮೆಲ್ಲ ಹೇಳಿದಂದರೆ, ನಮ್ಮ ಯಾರು ಕಾರ್ ಡ್ರೈವ್ ಮಾಡ್ಕೊಂಬಂದಿರಲ್ಲ ಅವ್ರಿಗೆ ಕಾಲು ಮಣ್ಣಲ್ಲಿ ಸಿಕ್ಕಿಬಿತ್ತು, ಅಂದರೆ ಕೆಳಗೆ ಹೋಯ್ತು ಸೀದಾ. ಸೊ ಅದು ಗೊತ್ತಾಗಲಿಲ್ಲ ಅಷ್ಟು ಡೀಪ್ ಉಂಟಂತ. ಹೋಗುವ. ಓಕೆ, ಇಲ್ಲಿದೆಲ್ಲ ಶೀ 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 ಶೀ. ನನಗೆ ಸಿಕ್ಕಿದ ಜಾಗದಲ್ಲೆಲ್ಲ ಬಟರ್ಫ್ಲೈ ಸಿಕ್ತುಂಟು. ಮಳೆ ಬರ್ತುಂಟು ಜೋರು. ಅವರಿದ್ದು ಕಾಲಲ್ಲಿ ಸಾರಿತಂತ ನಾನು ತೋರಿಸ್ತೀನಿ, ಒಂದು ನಿಮಿಷ. ಹಿಂಗಿದೆ ಒಮ್ಮೆ. ನನಗೆ ಬೇಕಿತ್ತ, ನಾನು ಎಷ್ಟು ಕಾಲು ಕೆಳಗೆ ಹೋಗ್ತದಂತ ಜಸ್ಟ್ ಕಾಲು ಟಿಪ್ ಹತ್ರ ಮಾತ್ರ ಕಾಲು ಎಕ್ಸಿದ್ದು, ಬ್ಯಾಲೆನ್ಸ್ ತಪ್ಪದ ಕಾಲು ಫುಲ್ ಕೆಳಗೆ. ಎರಡನ್ನ ರೆಕಾರ್ಡ್ ಮಾಡ್ತಿದ್ದಾನಂತ ಗೊತ್ತಿಲ್ಲ ನನಗೆ. ಓ ಸೋ ಬ್ಯಾಡ್. ಈಗ ಉಡುಪಿ ಕಡೆ ಹೊರಟಿದ್ದೀವಿ. ಅಲ್ಲಿ 2 ಮನೆ ಉಂಟು, ಅವರಿಗೆ ಇನ್ವಿಟೇಷನ್ ಕೊಟ್ಟು ಟಾಟಾ ಬೈ ಬೈ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇರುವ ಬೆಕ್ಕು. ಓಕೆ, ಒಂದು ಮನೆಯಲ್ಲಿ ಇಷ್ಟು ಸಿಕ್ತು, ಅದು ಸಾಕಾಗೋದಿಲ್ಲ ಅಂತೆ, ಅದಕ್ಕೆ ಇನ್ನೊಂದು ಕಡೆ ಬಂದಿದ್ದೀವಿ. ಓಕೆ, ಪತ್ರೊಡೆದ ಎಲೆ ಇದು ಮಾಡುವ ಎಲೆ ಹೆಸರೇನು? ಈ ಥರ ಉಂಟು. ಕೆಸುವಿನ ಎಲೆ ಅಂತೆ. ಪತ್ರೊಡೆ ಮಾಡಲಿಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಎಲೆ ಇರ್ತದೆ. ಇದು ಸಿಗೋದಿಲ್ಲ ಆ್ಯಕ್ಚುಲಿ, ತುಂಬ ಅಂದರೆ ಕಷ್ಟ ಆಯ್ತಿದ್ದು ಹುಡ್ಲಿಕ್ಕೆ. ಮತ್ತು ಲಾಸ್ಟಿಗೆ ಏನು ಬಾಳೆ ಎಲೆ ಅಂದರೆ ಬನಾನಾ ಲೀವ್ಸ್ ಇದೆ ಅಲ್ಲ, ಲಾಸ್ಟಿಗೆ ಅದು ತಗೊಂಬಂದಿದ್ದಾರೆ ಹೋಗಿ. ಅದರಲ್ಲಿ ಸ್ವಲ್ಪ ಸ್ಟೀಮ್ ಮಾಡಲಿಕ್ಕೆ ಆಗ್ತದಲ್ಲ ಅಂತ. ಜಾಸ್ತಿ ಸಿಗಲಿಲ್ಲ. ಇದು ಮೇಲೆ ಮೇಲೆ ಒಂದು ಸ್ವಲ್ಪ ಅರ್ಧ ಕಟ್ ಮಾಡಿ ಈ ಥರ ಅದಿದು ಸ್ಟೆಮ್ ಎಲ್ಲ ತೆಗಿತಾರೆ. ಓಕೆ, ಆ್ಯಂಡ್ ದಿಸ್ ಇಸ್ ಬ್ಯಾಟರ್. ಅದು ಎಲೆ ಮೇಲೆ ಅದನ್ನು ಫುಲ್ ಸ್ಪ್ರೆಡ್ ಮಾಡಿ ಸ್ಟೀಮ್ ಮಾಡಿಸ್ತಾರೆ. ನೀರು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಏನೆಲ್ಲ ಹಾಕಿದ್ದೀರಾ? ಏನೆಲ್ಲ ಹಾಕಿದ್ದೀರಾ? ಮುಂಚೆ ಮೆಣಸು 2 ಲೋಟ ಅಕ್ಕಿ, ಮತ್ತೆ ಕಡಲೆಬೇಳೆ 3 ಚಮಚ, ಕಡಲೆಬೇಳೆ 3 ಚಮಚ, ಉದ್ದಿನಬೇಳೆ 3 ಚಮಚ, ಉದ್ದಿನಬೇಳೆ 3 ಚಮಚ, ಮತ್ತೆ 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 ಉದ್ದಿನಬೇಳೆ, ಹೆಸರುಬೇಳೆ. ಹೆಸರುಬೇಳೆ ಎಷ್ಟು ಚಮಚ? 3 ಚಮಚ. 3 ಚಮಚ. ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಅಣ್ಣತ. ಬಕ್ಕ ಎಳ್ಳು 3 ಚಮಚ. ಎಳ್ಳು 3 ಚಮಚ. ಒಂದು 8 ಉದ್ದ ಮೆಣಸಿನಕಾಯಿ, ಘಾಟಿ ಮೆಣಸು. ಘಾಟಿ ಮೆಣಸು 8. 3 ಚಮಚ ಕೊತ್ತಂಬರಿ. 3 ಚಮಚ ಕೊತ್ತಂಬರಿ. 2 ಕಾಳು ಮೆಣಸು ಘಾಟಿ ಮೆಣಸ. 10 ಸಣ್ಣ ಮೆಣಸು. ಸಣ್ಣ ಮೆಣಸಂತೆ. ಕಾಳು ಮೆಣಸು. ಕಾಳು ಮೆಣಸು. ಓಕೆ. ಸ್ವಲ್ಪ ಜೀರಿಗೆ 1 ಚಮಚ. ಜೀರಿಗೆ 1 ಚಮಚ. 2 ಮೆಂತೆ ಕಾಳು 2 ಚಿಟಿಕೆ ಚಿಟಕಿ ಮೆಂತೆ. ಮತ್ತೆ ಮತ್ತೆ ಅದೇನು ಹುರಿಲಿಕ್ಕೆ ಏನೋ ಹೇಳಿದ್ರಿ? ಅದನ್ನು ಹುರಿಯೋಡು ಎಲ್ಲ ಪ್ಯಾನ್ ಮೇಲೆ ಫ್ರೈ ಮಾಡಬೇಕು. ಆಮೇಲೆ ಅಕ್ಕಿಯೊಟ್ಟಿಗೆ ಕಾಯಿ ತುರಿ. ಅಕ್ಕಿಯೊಟ್ಟಿಗೆ ಕಾಯಿ ತುರಿ ಎಲ್ಲ ಹಾಕಿ ಕಡಿದು ಉಪ್ಪು ಬೆಲ್ಲ ಹುಳಿ ಎಲ್ಲ ಅದಕ್ಕೆ ಹಾಕ್ಬೇಕು ಕಡಿವಾಗ. ಉಪ್ಪು ಬೆಲ್ಲ ಹುಳಿ ಎಲ್ಲ ಹಾಕಿ ಕಡಿಬೇಕು.
ಕಾಡದ್ದು ಹ್ಞೂ ಮಸಾಲ ಮಾಡಿ ಎಲೆಗೆ ಹಚ್ಚಬೇಕು, ಎಲೆಗೆ ಸ್ನಾನ ಮಾಡಿಸ್ಬೇಕು. ಎಲೆಗೆ ಇಂಚೆ ಬತ್ತೋಡು ಕಬ್ಬೆ ಪತ್ತೋಡ ಮಂಜ ನೀರೆ ಕೊಟ್ಟು ಬಟ್ಲು ಕೊರು. ಫಸ್ಟ್ ಎಲೆನ ಈ ಥರ ಫಸ್ಟ್ ತೊಳ್ಕೊಳ್ಳಿ ಎಲೆನ. ಫಸ್ಟ್ ತೊಳ್ಕೊಳ್ಳಿ, ಮತ್ತೆ ಮಾಡಿ ನೋಡಿ ತೊಳ್ಕೊಳ್ಬೇಕು. ಅದಕ್ಕೆ ಹುಳ ಎಲ್ಲ ಇರ್ತದೆ. ಅದು ಈ ಥರ ಹೊಟ್ಟೆ ಇದ್ರೆ ಪರವಾಗಿಲ್ಲ, ಅದು ಫೋಲ್ಡ್ ಮಾಡ್ತೀವಲ್ಲ. ಇಲ್ಲಾಂದ್ರೆ ಜಾಸ್ತಿ ಡ್ಯಾಮೇಜ್ ಇದ್ರೆ ಅದನ್ನ ಕಟ್ ಮಾಡಿ ತೆಗೆದು ಬಿಡಿ. ಸರಿ, ಏನಂತ ಅಂತೀನಿ. ಈ ಥರ ನೋಡ್ಬೋದು. ಫುಲ್ ನೀಟಾಗಿ ಅಪ್ಲೈ ಮಾಡಿ. ಕೈ ಬೇಕಾದರೆ ಕೈ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಪ್ಯಾಚುಲಾ ಇದ್ದರೆ ಸ್ಪ್ಯಾಚುಲಾ ಯೂಸ್ ಮಾಡಿ. ಈ ಥರ ಒಂದು ಎಲೆ ಮೇಲೆ ಇನ್ನೊಂದು ಆ ಥರ ಮಾಡಿ ಹಾಕ್ತಿದ್ದಾರೆ. ಟೋಟಲಾಗಿ 3 ಲೀವ್ಸ್ನ ಒಟ್ಟು ಮಾಡಿ ಬ್ಯಾಟರ್ ಮಾಡಿ ಫೋಲ್ಡ್ ಮಾಡಿ ಸ್ಟೀಮಿಂಗಿಗೆ ಹಾಕ್ತಾರೆ. ಬೇಕಾದರೆ ಜಾಸ್ತಿ ಸಹ ಹಾಕ್ಬೋದು. ಇಲ್ಲಿ ಎಲೆ ಕಡಿಮೆ ಉಂಟು ನಮ್ಮ ಹತ್ರ, ಅದಕ್ಕೆ ಸ್ವಲ್ಪ ಕಮ್ಮಿ ಲೀವ್ಸ್ನ ಯೂಸ್ ಮಾಡ್ತಿದ್ದೀವಿ. ಅದ ಮೇಲುಗಳ ಇಂಚ ಬರ್ತಾವ ಅದಕ್ಕೆ ಸ್ವಲ್ಪ ಒಂದು ಹಾಕೋಣದ ಲೈಟ್ ಬರ್ಕೊಳದ. ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಬ್ಯಾಟರ್ ಹಾಕಬೇಕು ಸ್ವಲ್ಪ ಅದು ಸ್ಟಿಕ್ ಆಗಲಿ ಅಂತ ಹೇಳಿ. ಸರ್ ನೋಡಿ ಹೀಗೆ ಮಾಡೋದು. ಈ ಥರ ಮೇಲೆ ಬ್ಯಾಟರ್ ಹಾಕಿ ಫೋಲ್ಡ್ ಮಾಡೋದು. ನಾವು ಈ ಥರನೇ ಫೋಲ್ಡ್ ಮಾಡಿದರೆ ಅದು ಅಂಟುದಿಲ್ಲ ಅಲ್ಲ, ಬಿಡ್ತದೆ. ಅದಕ್ಕೆ ಅದರ ಮೇಲೆ ಬ್ಯಾಟರ್ ಹಾಕೋದು. ಇದು ವರ್ಷಕ್ಕೆ ಒಂದ್ಸಲ ಆದರೂ ತಿನ್ನಬೇಕು. ಸ್ವರ ಬರುತ್ತೆ, ನಿಮ್ಮ ಸ್ವರ ಬಂದಾಗಿದೆ. ಎಂತ ಆಗುದಿಲ್ಲ, ಹೇಳಿ. ಹೇಳಿ. ವರ್ಷಕ್ಕೆ ಒಂದ್ಸಲ ಆದರೂ ತಿನ್ನಬೇಕಿದು. ಹೊಟ್ಟೆಯಲ್ಲಿ ಎಂತ ಇದ್ರೂ ಹೋಗ್ತದೆ. ಕಸ ಕಲ್ಮಾಸ ತಲೆ ಕೂದಲು ಏನಿದ್ರೂ ಹೋಗ್ತದೆ ಅಂತ ಹಿರಿಯರು ಹೇಳಿದ್ದು. ಓಕೆ, ಹಿರಿಯರು ಹೇಳಿದ್ದಂತೆ ಅದೆಲ್ಲ. ಅಂದರೆ ರೈನಿ ಸೀಸನ್ಸಲ್ಲಿ ಒಂದ್ಸತಿ ಮಾಡಬೇಕಂತ ಇದಲ್ಲ, ಆಟಿ ತಿಂಗಳಲ್ಲಿ. ಆಟಿ ತಿಂಗಳಲ್ಲಿ. ಮೊದಲೆಲ್ಲ ಆ ಥರ ಇತ್ತಂತೆ, ಅಂದರೆ ಈ ತಿಂಗಳಲ್ಲೇ ಮಾಡಬೇಕು ಅಂತ ಕಂಪಲ್ಸರಿ. ಈಗ ಮನ್ಸು ಬಂದಾಗೆ. ಓಕೆ, ಫಸ್ಟ್ ಬ್ಯಾಚ್ ಇಸ್ ರೆಡಿ. ಈಗ ಆ ಥರನೇ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಈಗ ಇಷ್ಟು ಬ್ಯಾಟರ್ನಲ್ಲಿ ಫುಲ್ ಸ್ಪ್ರೆಡ್ ಮಾಡಿ ಎಲ್ಲ ಆಗಿದೆ. ಈಗ ಇದನ್ನು ಸ್ಟೀಮರಲ್ಲಿ ಹಾಕುವ. ಇದೀಗ ಕ್ಲೋಸ್ ಮಾಡಿ ಅದು ಬೇಯಲಿಕ್ಕೆ ಇಡಬೇಕು. ಮತ್ತು ಬೆಂದಾದ್ಮೇಲೆ ಅದನ್ನು ಕಟ್ ಮಾಡಿ ಈ ಥರನೇ ತಿನ್ಬೋದು, ಇಲ್ಲಾಂದರೆ ಒಗ್ಗರಣೆ ಹಾಕಬೇಕು. ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿ ಸ್ಟೀಮಿಂಗ್ ಇಟ್ಟಿದ್ದಾರೆ ಅವರು. ಆದಮೇಲೆ ಸುಮಾರು ಜನ ಗೊತ್ತಲ್ಲ ಮಾಡಲಿಕ್ಕೆ. ಆಮೇಲೆ ಸಣ್ಣ ಸಪೂರ ಮಾಡಿ ಕಟ್ ಮಾಡಿ ಅದು ನಿಮ್ಮ ಸಿಂಪಲ್ ಒಗ್ಗರಣೆಯನ್ನು ಹಾಕಿ ತಿನ್ನಿ, ಆಯ್ತಷ್ಟೇ. ಅವರು ಬೆಳಿಗ್ಗೆ ಮಾಡ್ತಾರಂತೆ ಅದು ಬ್ರೇಕ್ಫಾಸ್ಟಿಗೆ. ನಾನು ಬೆಳಗ್ಗೆ ಹೇಳೋದಿಲ್ಲ ಬಿಡು. ಅದು ಅವ್ರು ಮಾಡಿ ತಿನ್ನುವಷ್ಟಿಗೆ ನಾನು ನನ್ನ ಡೀಪ್ ಸ್ಲೀಪಲ್ಲಿ ಇರ್ತೆ. ನಾನು ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಸೊ ಮತ್ತೆಂತ ಉಂಟು, ಸಾರಿ ಲಾಸ್ಟ್ ನನಗೆ ಲಾಸ್ಟ್ ಟ್ಯೂಸ್ಡೇ ಅಲ್ಲ, ಹೌದು, ಹಾಕ್ಲಿಕ್ಕಾಗಲಿಲ್ಲ ವ್ಲಾಗ್ನ. ಯಾಕಂದರೆ ಐ ಆಮ್ ಅ ಬ್ಯುಸಿ ಪರ್ಸನ್. ನನಗೆ ಸಿಗಬಾರ್ದಿದ್ದದ್ದೆಲ್ಲ ಕೆಲಸ ನನಗೆ ಸಿಕ್ತುಂಟು. ಸೊ ಅದನ್ನೆಲ್ಲ ಫುಲ್ ಫಿನಿಷ್ ಮಾಡಿ ಮನೆಗೆ ಬರುವಷ್ಟಿಗೆ ಲೇಟ್ ಆಯಿತು, ಮತ್ತು ತುಂಬ ಟಯರ್ಡ್ ಆಯಿತು. ಸೊ ಬಿಡಿ, ಇರಲಿ, ಜನರಿಗೆ ಗೊತ್ತಾಗ್ತದೆ ಬ್ಯುಸಿ ಅಂತ ಹೇಳಿ ಸುಮ್ಮನೆ. ಸೊ ಇವತ್ತು ವ್ಲಾಗ್ನ ಹಾಕಲೇಬೇಕಂತ ಹಾಕಿದೆ, ಮತ್ತು ಎಷ್ಟಂತ ಸ್ಟಾಪ್ ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲ ಅಲ್ಲ. ಸೊ ಈ ವೀಕಲ್ಲಿ ಒಂದು ವೀಡಿಯೋ ಆದರೂ ಹೋಗಲಿ ಅಂತ ಹೇಳಿ ಇವತ್ತು ವೀಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಬ್ಸ್ಕ್ರೈಬರ್ಸೇ ಆಗ್ತಿಲ್ಲ, ಬೇಜಾರಾಗ್ತದೆ ನನಗೆ. ಓಕೆ, ಲೆಟ್ ಇಟ್ ಬಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಬಾಯ್.